ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವುಗಳನ್ನು ಪಾಲಿಸಿ ನೋಡಿ. ಅಡುಗೆ ಮಾಡಿದ ಪಾತ್ರೆ ಜಿಡ್ಡು ವಾಸನೆ ಬರುತ್ತಿದ್ದರೆ ಅಂತಹ ಪಾತ್ರೆಗೆ ಅಕ್ಕಿ ತೊಳೆದ ನೀರನ್ನು ಹಾಕಿ ಅರ್ಧ ಗಂಟೆ ಬಿಟ್ಟು ತೊಳೆದರೆ ಪಾತ್ರೆ ವಾಸನೆ ಹೋಗುವುದು. ಬಾಯಲ್ಲಿ ಹುಣ್ಣು ಆಗಿದ್ದರೆ ಜೇನುತುಪ್ಪ ಸೇವಿಸಿ ಹಾಗೂ ಒಣ ಕೊಬ್ಬರಿ ತಿನ್ನಿ. ನೀವೇನಾದರೂ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಬಾಳೆಹಣ್ಣು ಸೇವಿಸಿ. ಮೆದುಳು ಶಾಂತವಾಗಿ ಕೆಲಸ ಮಾಡುವುದು, ಆತಂಕ ಕಡಿಮೆಯಾಗುತ್ತದೆ. ಸಕ್ಕರೆಯು ಡಬ್ಬದಲ್ಲಿ ಗಂಟು ಕಟ್ಟಿದರೆ ಹರಳು ಹರಳು ಆಗಿರಬೇಕೆಂದರೆ ಡಬ್ಬದೊಳಗೆ ಒಣಗಿದ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕಿಡಿ. ಅಕ್ಕಿ ಡಬ್ಬದಲ್ಲಿ ಹುಳ ಆಗಬಾರದೆಂದರೆ ಲವಂಗ, ಬೆಳ್ಳುಳ್ಳಿ ಹಾಕಿಡಿ. ನೀವು ಆರೋಗ್ಯವಾಗಿರಲು ಬಯಸಿದರೆ ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿ. ಪರ್ಯಾಯವಾಗಿ ಬೆಲ್ಲ, ಜೇನುತುಪ್ಪ ಬಳಸಿ. ಪ್ರತಿದಿನ ಒಂದು ಬೆಳ್ಳುಳ್ಳಿ ತಿಂದರೆ ಕಾಲಿನ ಬಿರುಕು ವಾಸಿಯಾಗುವುದು. ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಸೇವಿಸಿದರೆ ರಕ್ತದೊತ್ತಡ ಸಮಸ್ಯೆ ಕಡಿಮೆಯಾಗುತ್ತದೆ. ಪ್ರತಿದಿನ ಒಂದು ಬೆಳ್ಳುಳ್ಳಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ತಿಂದರೆ ದೇಹದಲ್ಲಿನ ವಿಷಕಾರಿ ಪದಾರ್ಥ ಹೊರಹೋಗುತ್ತದೆ. ಮಲಗುವ ಮುಂಚೆ ಊಟ ಮಾಡಿದ ತಕ್ಷಣ ಮೂತ್ರ ವಿಸರ್ಜಿಸಬೇಕು. ತಿಂದ ತಕ್ಷಣ ಮೂತ್ರ ವಿಸರ್ಜಿಸಿದರೆ ಕಲ್ಲುಗಳು ಮತ್ತು ಸಕ್ಕರೆಯ ಅಪಾಯ ಕಡಿಮೆ ಮಾಡುತ್ತದೆ. ಕಾಮಾಲೆ ರೋಗವಿದ್ದರೆ ಪ್ರತಿನಿತ್ಯ ಮೊಸರು ಸೇವಿಸಬೇಕು. ತುಂಬ ಬೇದಿಯಾಗುತ್ತಿದ್ದರೆ ಅನ್ನ, ಮಜ್ಜಿಗೆ ಊಟ ಮಾಡಿ. ತುಟಿಯು ಒಣಗಿದ್ದರೆ, ಬಿರುಕು ಬಿಟ್ಟಿದ್ದರೆ ಹಾಲಿನ ಕೆನೆ ಹಚ್ಚಿ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.